ನಮಸ್ಕಾರ, ನಾನು ಡಾಕ್ಟರ್ ಸ್ಫೂರ್ತಿ ಫ್ರಮ್ ಶಿವಮ್ ಸ್ಪಿರಿಚುವಲ್ ಹಬ್. ಸ್ನೇಹಿತರೆ, ಇವತ್ತಿನ ಕಲುಷಿತ ವಾತಾವರಣದಲ್ಲಿಯೂ ಕೂಡ ನೀವು ಆರೋಗ್ಯಕರವಾಗಿರ್ಬೋದು, ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೋದು ಅಂತ ಹೇಳಿದರೆ ಖಂಡಿತವಾಗಿಯೂ ನಿಮಗೆ ಆಶ್ಚರ್ಯವಾಗುತ್ತೆ. ಸ್ನೇಹಿತರೆ, ನಮ್ಮ ವಾತಾವರಣದಲ್ಲಿ ಬರೀ ಆಕ್ಸಿಜನ್ ಇರಲ್ಲ, ಸಿಕ್ಕಾಪಟ್ಟೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಬೇಡವಾದ ವಿಧವಾದ ಗ್ಯಾಸ್ಗಳು ಇರುತ್ತೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದರೆ ತುಂಬ ಬಳಕೆ ಆಗುತ್ತಿರುವ ಮೊಬೈಲ್ ಇರ್ಬೋದು, ಟಿವಿ ಸ್ಕ್ರೀನ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಈವನ್ LED ಲೈಟ್ಸಿಂದ ಬರುವಂಥ UV ರೇಸ್ ಕೂಡ ನಮಗೆ ತುಂಬ ಹಾನಿಗಳನ್ನ ಉಂಟು ಮಾಡುತ್ತೆ. ಇವುಗಳಿಂದ ಹೇಗಪ್ಪ ಬಚಾವಾಗಬೇಕು? ಸಿಂಪಲ್ ಆಗಿದೆ. ಏನು ಅಂತಂದರೆ ಅಗ್ನಿಹೋತ್ರ ಹೋಮವನ್ನು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಮಾಡುವುದು. ಅಗ್ನಿಹೋತ್ರ ಹೋಮ ಹೀಗಂದ್ರೆ ಏನು ಅಂತ ನಿಮಗೆ ನೆಕ್ಸ್ಟ್ ಕ್ವಶನ್ ಆಗಿರ್ಬೋದು. ಏನಪ್ಪ ಅಂತಂದರೆ ತುಂಬ ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಸಮಯದಲ್ಲಿ ಈ ಹೋಮವನ್ನು ಪ್ರತಿನಿತ್ಯ 2 ಬಾರಿ ನೀವು ಮನೆಯಲ್ಲಿ ಮಾಡಿದರೆ ನಿಮಗೆ ಆಗುವ ಲಾಭಗಳನ್ನು ಕೇಳಿದರೆ ನಿಮಗೆ ಸಂತೋಷ ಹಾಗೂ ಆಶ್ಚರ್ಯ ಎರಡೂ ಆಗುತ್ತೆ. ಅಗ್ನಿಹೋತ್ರ ಹೋಮ ಏನೆಲ್ಲ ಮಾಡುತ್ತೆ ಅಂತಂದರೆ, ಒಂದು ಆಕ್ಸಿಜನ್ ಲೆವೆಲ್, ನಮ್ಮ ಸುತ್ತಲಿನ ಆಕ್ಸಿಜನ್ ಲೆವೆಲನ್ನು ಹೆಚ್ಚು ಮಾಡೋದು, ಕಾರ್ಬನ್ ಡೈಆಕ್ಸೈಡ್ ಅಥವಾ ಬೇರೆ ವಿಧವಾದಂಥ ನಮಗೆ ಬೇಡದಿರುವ ಅನಿಲಗಳನ್ನು ಕಡಿಮೆ ಮಾಡೋದು, ಅದರ ಪ್ರಮಾಣವನ್ನು ಕಡಿಮೆ ಮಾಡೋದು, ಅದಲ್ಲದೆ ಸುತ್ತಲೇ ಇರುವಂಥ ಮೈಕ್ರೋಬ್ಸ್ ಅಂದರೆ ಕಣ್ಣಿಗೆ ಕಾಣದ ಇರುವಂಥ ಕೀಟಾಣುಗಳನ್ನು ಕೊಲ್ಲುವುದಾಗಿರ್ಬೋದು. ಅದರ ಜೊತೆಗೆ ಲ್ಯಾಪ್ಟಾಪ್, ಟಿವಿ ಸ್ಕ್ರೀನ್, LED ಲೈಟ್ಸ್ ಇದರಿಂದ ಬರುವಂಥ UV ಲೈಟನ್ನು ಕಡಿಮೆ ಮಾಡ್ಬೋದು. ಕಡಿಮೆ ಮಾಡೋದಂತಂದರೆ ಅದರಿಂದ ಆಗುವ ಹಾನಿಗಳನ್ನು ಕಂಟ್ರೋಲ್ ಮಾಡೋದು, ಕಡಿಮೆ ಮಾಡೋದು. ಇದು ಎಲ್ಲ ಶಕ್ತಿ ಇರೋದು ಅಗ್ನಿಹೋತ್ರ ಹೋಮಕ್ಕೆ ಮಾತ್ರ. ಎಷ್ಟಪ್ಪ ಟೈಮ್ ಬೇಕು ಹೇಳಿದ್ನಲ್ಲ, ತುಂಬ ಕಡಿಮೆ ಸಮಯ, 10 ರಿಂದ 15 ನಿಮಿಷ ಮಾತ್ರ. ಆದರೆ ಇಂಪಾರ್ಟೆಂಟ್ ಏನಂತಂದರೆ ಸೂರ್ಯೋದಯದ ಟೈಮ್ನಲ್ಲಿ, ಸೂರ್ಯಾಸ್ತದ ಟೈಮ್ದಲ್ಲಿ ಅಷ್ಟೇ ಇದನ್ನು ಮಾಡಬೇಕಾಗತ್ತೆ. ಅದಕ್ಕೆ ನಿಮ್ಮ ಕಮಿಟ್ಮೆಂಟ್ ತುಂಬ ಇಂಪಾರ್ಟೆಂಟ್. ತಡೆ ಯಾಕೆ? ಈಗ ಇದನ್ನು ಕಲಿತ್ಕೊಳ್ಳಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳೇನು, ಇದರ ಪ್ರೊಸೀಜರ್ ಏನು ಎಲ್ಲವನ್ನೂ ಹೇಳ್ಕೊಡ್ತೇನೆ. ತಯಾರಿ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಆಫೀಸ್ನಲ್ಲಿ, ನಿಮ್ಮ ವರ್ಕ್ ಪ್ಲೇಸ್ನಲ್ಲಿ ಅಗ್ನಿಹೋತ್ರ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ.